ಈಗಾಗಲೇ ಇಂಡಿಯಾದ ಜನಸಂಖ್ಯೆ ಚೈನಾನ ಹಿಂದಿಕ್ಕಿ ಫಸ್ಟ್ ಪ್ಲೇಸ್ಗೆ ಬಂದ್ಬಿಟ್ಟಿದೆ. ದುಡಿಯೋ ಕೈಗಳು ಜಾಸ್ತಿ ಆಗ್ತಿದೆ, ಆದ್ರೆ ಜಾಬ್ಗಳ ಸಂಖ್ಯೆ ಕಮ್ಮಿ ಆಗ್ತಿದೆ. ಯೂತ್ ಇನ್ ಇಂಡಿಯಾ 2022 ರಿಪೋರ್ಟ್ ಪ್ರಕಾರ 15ರಿಂದ 29 ವರ್ಷದವರ ಅನ್ಎಂಪ್ಲಾಯ್ಮೆಂಟ್ ರೇಟ್ 17.8% ಇದೆ. ಅಂದ್ರೆ ಇದು ನಾರ್ಮಲ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಗಿಂತ ತುಂಬಾನೇ ಜಾಸ್ತಿ. ಲೋಕನೀತಿ CSDS ಅವರು ಯೂತ್ಸ್ ಮೇಲೆ ಮಾಡಿರುವಂತಹ ಒಂದು ಸರ್ವೆ ಪ್ರಕಾರ ತುಂಬಾ ಓದ್ಕೊಂಡಿರೋರ್ಗು ನಿರುದ್ಯೋಗನೇ ದೊಡ್ಡ ಸಮಸ್ಯೆ ಅಂತೆ. ಅಷ್ಟೇ ಅಲ್ಲ, ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇದ್ರು ತುಂಬಾ ಜನ ಗವರ್ಮೆಂಟ್ ಜಾಬ್ಗೋಸ್ಕರನೇ ಟ್ರೈ ಮಾಡಿ ತಮ್ಮ ಇಡೀ ಯೌವನನೇ ಹಾಳು ಮಾಡ್ಕೊಂತಿದಾರಂತೆ. ಮುಂಚೆ ಎಲ್ಲ ಜಾಬ್ಗಳ ಸಂಖ್ಯೆ ಜಾಸ್ತಿ ಇರ್ತಿತ್ತು, ಆದ್ರೆ ಓದ್ಕೊಂಡವರ ಸಂಖ್ಯೆ ತುಂಬಾ ಕಮ್ಮಿ ಇರ್ತಿತ್ತು. ಹಂಗಾಗಿ ಕಮ್ಮಿ ಸ್ಕಿಲ್ಸ್ ಇದ್ರೂ ಯಾವ್ದೋ ಒಂದು ಒಳ್ಳೆ ಜಾಬ್ ಸಿಕ್ತಿತ್ತು. ಆದ್ರೆ 2000 ಇಸ್ವಿಯ ನಂತರ ಓದ್ಕೊಂಡವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು, ಆದ್ರೆ ಜಾಬ್ಗಳ ಸಂಖ್ಯೆ ಕಮ್ಮಿ ಆಗ್ತಾ ಹೋಯ್ತು. ಜಾಬ್ಗೋಸ್ಕರ ಗವರ್ಮೆಂಟ್ ಸೆಕ್ಟರ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಎರಡರಲ್ಲೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಒಂದು ಜಾಬ್ಗೋಸ್ಕರ ಸಾವಿರಾರು ಜನ ಅಪ್ಲೈ ಮಾಡ್ತಾರೆ. ಗವರ್ಮೆಂಟ್ ಜಾಬ್ಗಳ ಸ್ಥಿತಿ ಅಂತೂ ಇನ್ನೂ ದಾರುಣವಾಗಿದೆ. 1000 ಪೋಸ್ಟ್ ಖಾಲಿ ಇದ್ರೆ ಅದಕ್ಕೆ ಅವರೇಜ್ ಆಗಿ 13 ಲಕ್ಷ ಜನ ಕಾಂಪೀಟ್ ಮಾಡ್ತಾರೆ. ಈ ಕಾಂಪಿಟೇಟಿವ್ ಎಕ್ಸಾಮ್ ಪ್ರೋಸೆಸ್ ನಲ್ಲಿ ಸೆಲೆಕ್ಷನ್ ಗಿಂತ ಎಲಿಮಿನೇಷನ್ ಜಾಸ್ತಿ ಇರುತ್ತೆ. ಬಿಗ್ ಬಾಸ್ ನಲ್ಲಿ ಕಂಟೆಸ್ಟೆಂಟ್ ನ ಎಲಿಮಿನೇಟ್ ಮಾಡ್ದಂಗೆ ರೌಂಡ್ ಗೆ ಲಕ್ಷಾಂತರ ಜನರನ್ನ ಎಲಿಮಿನೇಟ್ ಮಾಡ್ತಾರೆ. ಇದರಿಂದ ಅಲ್ಲಿ ತನಕ ಕಷ್ಟಪಟ್ಟು ಓದಿರೋ ಯೂತ್ಸ್ ತುಂಬಾನೇ ಫ್ರಸ್ಟ್ರೇಟ್ ಆಗ್ತಿದ್ದಾರೆ. ಪ್ರೈವೇಟ್ ಜಾಬ್ಸ್ ವಿಷಯದಲ್ಲಿರೋ ಪ್ರಾಬ್ಲಮ್ಸ್ ಅಂತೂ ಎಷ್ಟು ಹೇಳಿದ್ರು ಕಮ್ಮಿನೇ. ಜಾಬ್ಸ್ ಕೇಳ್ಕೊಂಡು ಹೋದ್ರೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಯಾರಾದ್ರೂ ಜಾಬ್ಸ್ ಕೊಟ್ರೇನಲ್ವಾ ಎಕ್ಸ್ಪೀರಿಯನ್ಸ್ ಸಿಗೋದು. ಕಂಪನಿಯವ್ರಿಗೆ ನಾವು ಎಷ್ಟು ಓದ್ಕೊಂಡಿದೀವಿ ಅನ್ನೋದು ಮ್ಯಾಟರ್ ಆಗಲ್ಲ, ಎಷ್ಟು ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಂಡಿದೀವಿ ಅನ್ನೋದು ಮಾತ್ರನೇ ಮ್ಯಾಟರ್ ಆಗೋದು. ಇದಕ್ಕಿರೋ ಒಂದೇ ಒಂದು ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಯಾವ ಫೀಲ್ಡ್ ಅಲ್ಲಿ ಆದ್ರೂ ಸರಿ ಅದಕ್ಕೆ ಸಂಬಂಧಪಟ್ಟಿರುವಂತ ಸ್ಕಿಲ್ ನ ಡೆವಲಪ್ ಮಾಡ್ಕೋಬೇಕು. ಫ್ರೆಶರ್ಸ್ ಆದ್ರೂ ಸರಿ, ಎಕ್ಸ್ಪೀರಿಯನ್ಸ್ ಇರೋರಿಗೆ ಇರೋ ತರ ಎಕ್ಸ್ಟ್ರಾರ್ಡಿನರಿ ಸ್ಕಿಲ್ಸ್ ಇದ್ರೇನೆ ಒಳ್ಳೆ ಪ್ಯಾಕೇಜಸ್ ಇರೋ ಜಾಬ್ ಸಿಗೋದು. ಸ್ಕಿಲ್ಸ್ ಇಲ್ಲದೆ ಇದ್ರೆ ಯೂತ್ಸ್ ಗೆ ಡಿಗ್ರಿಲಿ 90% ಬಂದ್ರು ಅಥವಾ 35% ಬಂದ್ರು ಏನು ಡಿಫರೆನ್ಸ್ ಆಗಲ್ಲ. ಎಲ್ಲರಿಗೂ ಗುಂಪಲ್ ಗೋವಿಂದ ಅಂತ ಒಂದೇ ಸ್ಯಾಲರಿ ಪ್ಯಾಕೇಜ್ ಕೊಟ್ಟು ಹೈರ್ ಮಾಡ್ಕೋತಾರೆ. ಕಂಪನಿ ಅವರೇನೋ ಕಂಪನಿ ನಮ್ಮೆಲ್ಲರದು, ನಾವೆಲ್ಲ ಫ್ಯಾಮಿಲಿ ಇದ್ದಂಗೆ ಕಷ್ಟಪಟ್ಟು ದುಡ್ಡು ಕಂಪನಿನ ಮುಂದಕ್ಕೆ ತಗೊಂಡ್ಬರ್ಬೇಕು ಅಂತಾರೆ. ಆದ್ರೆ ಹಂಗಂತ ಇದನ್ನ ಸೀರಿಯಸ್ ಆಗಿ ತಗೊಂಡು ನೀವೇನಾದ್ರೂ ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡಿದ್ರೆ ಎಕ್ಸ್ಪೆಕ್ಟ್ ಮಾಡಿರೋ ತರ ಹೈಕ್ಸ್ ಪ್ರಮೋಷನ್ಸ್ ಏನು ಕೊಡಲ್ಲ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಟ್ಯಾಲೆಂಟ್ ಗಿಂತ ಬಕೆಟ್ ಗೆ ರೇಟ್ ಜಾಸ್ತಿ ಅಲ್ವಾ. ಇರೋ ಕಂಪನಿ ಏನೋ ಟ್ಯಾಲೆಂಟ್ ನ ಗುರ್ಸಲ್ಲ, ಹಂಗಂತ ಬೇರೆ ಕಂಪನಿ ಹೋಗೋಣ ಅಂದ್ರೆ ಅಷ್ಟು ಈಸಿಯಾಗಿ ನೀವು ಎಕ್ಸ್ಪೆಕ್ಟ್ ಮಾಡೋ ತರ ಜಾಬ್ ಸಿಗಲ್ಲ. ಹಿಂಗೆ ಹೇಳ್ಕೊಳಕ್ ಆಗದೆ ಇರುವಂತ ಸಮಸ್ಯೆಗಳು ನೂರಾರು ಇರ್ತವೆ ಪ್ರೈವೇಟ್ ಜಾಬ್ ಮಾಡೋರ್ಗೆ. ನೆಕ್ಸ್ಟ್ ಪ್ರಾಬ್ಲಮ್ ಡಿಪ್ರೆಷನ್, ಸ್ಟ್ರೆಸ್. ಈ ಜನರೇಷನ್ ಯೂಸ್ ಗೆ ಡಿಪ್ರೆಷನ್ ತುಂಬಾನೇ ಕಾಮನ್ ಆಗ್ಬಿಟ್ಟಿದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರಿಪೋರ್ಟ್ ಪ್ರಕಾರ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಇಂಡಿಯಾದವರೇ ಜಾಸ್ತಿ ಜನ ಡಿಪ್ರೆಷನ್ ಇಂದ ಸಫರ್ ಆಗ್ತಿದಾರಂತೆ. ಈ ಡಿಪ್ರೆಷನ್ ಬರೋದಕ್ಕೆ ಮೇನ್ ರೀಸನ್ ಸ್ಟ್ರೆಸ್ ತುಂಬಾ ಜಾಸ್ತಿ ಆಗ್ತಿರೋದು. ಅಕಾಡೆಮಿಕ್ ಪ್ರೆಷರ್, ಮನೆ, ಆಫೀಸ್ ಅಂತ ತುಂಬಾ ಜನ ಸ್ಟ್ರೆಸ್ ತಡ್ಕೊಳಕ್ ಆಗದೇನೆ ಡಿಪ್ರೆಷನ್ ಗೆ ಗುರಿ ಆಗ್ತಿದ್ದಾರೆ. ಸ್ಟ್ರೆಸ್ ಅಲ್ಲಿರೋರಿಗೆ ಮೇನ್ ಆಗಿ ಹ್ಯೂಮನ್ ಸಪೋರ್ಟ್ ಬೇಕು, ಆದ್ರೆ ನಾವೆಲ್ಲ ಸೋಷಿಯಲ್ ಮೀಡಿಯಾ ಸಪೋರ್ಟ್ ತಗೊಂತಿದೀವಿ. ಇದರಿಂದ ಇನ್ನೂ ಡಿಪ್ರೆಷನ್ ಜಾಸ್ತಿ ಆಗ್ತಾ ಇದೆ. ಈ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಗಳು ನೋವಲ್ ಇರೋರಿಗೆ ಇನ್ನೂ ದುಃಖ ಪಡಿ ಅಂತ ತಗೋ ಈ ಸ್ಯಾಡ್ ಸಾಂಗ್ ಕೇಳು, ಅವ್ರ ನೋಡು ಎಷ್ಟು ರಿಚ್ ಆಗಿ ಬದುಕ್ತಿದ್ದಾರೆ. ಡೈ ಸಿಂಗಲ್, ಫ್ಯಾನ್ ವಾರ್ಸ್, ಹಿಂಗೆ ಪ್ರಪಂಚದಲ್ಲಿ ನಡೆಯುವಂತ ಬೇರೆ ಬೇರೆ ವಿಷಯಕ್ಕೆ ನಮ್ ಡಿಪ್ರೆಷನ್ ನ ಕನೆಕ್ಟ್ ಮಾಡೋ ತರ ಇವರ ಆಲ್ಗೋರಿಥಮ್ ಇರ್ತವೆ. ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಹೊರಗಡೆ ಎಲ್ಲಿ ನೋಡಿದ್ರು ಡಿಪ್ರೆಷನ್ ಇರುತ್ತೆ. ಈ ಟೆನ್ಷನ್ ಇಂದ ಹೇರ್ ಫಾಲ್ ಕೂಡ ಶುರುವಾಗುತ್ತೆ. ಯೂತ್ಸ್ ಅಲ್ಲಿ ಡಿಪ್ರೆಷನ್ ಬರೋದಕ್ಕೆ ಮೇನ್ ರೀಸನ್ ಸೊಸೈಟಿ, ಫ್ಯಾಮಿಲಿ, ವರ್ಕ್ ಇಂದ ಬರುವಂತ ಸ್ಟ್ರೆಸ್. ದ ಯೂತ್ಸ್ ಇನ್ ಇಂಡಿಯಾ ಅವರು ಕೊಟ್ಟಿರುವಂತ ರಿಪೋರ್ಟ್ ಪ್ರಕಾರ ತುಂಬಾ ಜನ ಯೂತ್ಸ್ ಹೇಳೋಕ್ ಆಗೋ ತರ ಆಗದೆ ಇರೋ ತರ ಕಾಯಿಲೆಗಳಿಂದ ಸಫರ್ ಆಗ್ತಿದ್ದಾರೆ. ಅದರಲ್ಲಿ ಟಿಬಿ, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಸೆಕ್ಷುವಲ್ ಹೆಲ್ತ್ ಇಶ್ಯೂಸ್ ಹಿಂಗೆ ತುಂಬಾ ಇದಾವೆ ಅಂತ ರಿಪೋರ್ಟ್ ಹೇಳುತ್ತೆ. ಧೂಮಪಾನ, ಮದ್ಯಪಾನಕ್ಕೆ ದಾಸರಾದಂತಹ ಯುವಜನತೆ ಈಗ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೂ ಹೆದರ್ಕೊಂತಿದ್ದಾರೆ. ನೆಕ್ಸ್ಟ್ ಪ್ರಾಬ್ಲಮ್ ಸೋಷಿಯಲ್ ಮೀಡಿಯಾ ಅಡಿಕ್ಷನ್. 2015ಕ್ಕೂ ಮುಂಚೆ ಯುವಕರು ಹಾಳಾಗ್ತಿದ್ದಾರೆ ಅಂದ್ರೆ ಸಿಗರೇಟು, ಎಣ್ಣೆ, ಹುಡುಗಿರ ಜೊತೆ ಸುತ್ತೋದು ಇದೇ ಇರ್ತಿತ್ತು. ಆದ್ರೆ ಈಗ ಯುವಜನತೆ ಯಾಕೆ ಹಾಳಾಗ್ತಿದ್ದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇಂದಾನೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅವರು ಮಾಡಿರುವಂತಹ ಸ್ಟಡಿ ಪ್ರಕಾರ ನಮ್ಮ ದೇಶದಲ್ಲಿ ಹುಡುಗರು ದಿನಕ್ಕೆ 6 ಗಂಟೆ 45 ನಿಮಿಷ ಮತ್ತೆ ಹುಡುಗಿರು 7 ಗಂಟೆ 45 ನಿಮಿಷ ಎವರೇಜ್ ಆಗಿ ಸೋಷಿಯಲ್ ಮೀಡಿಯಾ ಮೇಲೆ ಟೈಮ್ ನ ಸ್ಪೆಂಡ್ ಮಾಡ್ತಿದಾರಂತೆ. ಇದು ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ. ಅದೇ ವರ್ಲ್ಡ್ ವೈಡ್ ಆದ್ರೆ ಜನರು ಸೋಷಿಯಲ್ ಮೀಡಿಯಾದಲ್ಲಿ 2 ಗಂಟೆ 45 ನಿಮಿಷ ಮಾತ್ರನೇ ಸ್ಪೆಂಡ್ ಮಾಡ್ತಾರಂತೆ. ಜಗತ್ತಿನ ಜೊತೆ ಹೋಲಿಸ್ಕೊಂಡ್ರೆ ಇಂಡಿಯನ್ಸ್ 3 ಟೈಮ್ಸ್ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾನ ಬಳಸ್ತಾರೆ. ಹಿಂಗೆ ಸೋಷಿಯಲ್ ಮೀಡಿಯಾ ಜಾಸ್ತಿ ಹೊತ್ತು ಬಳಸೋದ್ರಿಂದ ಫೋಕಸ್ ಇರಲ್ಲ, ಲೈಫ್ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಮುಖ್ಯವಾಗಿ ನೆಗೆಟಿವ್ ಥಾಟ್ಸ್ ತುಂಬಾನೇ ಜಾಸ್ತಿ ಆಗುತ್ತೆ. ಗಂಟೆ ಗಟ್ಟಲೆ ಫೋನ್ ನೋಡೋದ್ರಿಂದ ಕಣ್ಗೂ ತುಂಬಾನೇ ಎಫೆಕ್ಟ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ಫುಲ್ ಇನ್ಫಾರ್ಮೇಶನ್ಸ್ ಕೂಡ ಇರುತ್ತೆ, ಆದ್ರೆ ನಮ್ ಜನ ಶಾರ್ಟ್ಸ್, ರೀಲ್ ಅಂತ ಜಾಸ್ತಿ ಅಡಿಕ್ಟ್ ಆಗಿರೋದ್ರಿಂದ ಒಳ್ಳೆ ವಿಡಿಯೋಸ್ ಗಳನ್ನ ಅಷ್ಟೊಂದು ನೋಡಲ್ಲ. ನೀವು ಸ್ವೈಪ್ ಮಾಡ್ಕೊಂಡು ನೋಡುವಂತ ರೀಲ್ಸ್ ಗಳಲ್ಲಿ 80% ವೇಸ್ಟ್ ರೀಲ್ಸ್ ಗಳೇ ಇರ್ತವೆ. ಇದರಿಂದ ಹೊಸದೇನು ಕಲಿಯಲ್ಲ, ಆದ್ರೆ ಗಂಟೆ ಗಟ್ಟಲೆ ಟೈಮ್ ವೇಸ್ಟ್ ಆಗ್ತಾನೆ ಇರುತ್ತೆ. ಆದ್ರೆ ಯಾರು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಅಷ್ಟೇ. ನೆಕ್ಸ್ಟ್ ಒನ್ ಅನ್ಎಜುಕೇಟೆಡ್ ಯೂತ್. 2022ರ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಇಂಡಿಯಾದ ಲಿಟ್ರಸಿ ರೇಟ್ 77.70% ಇದೆ. ಇಂಡಿಯಾದಲ್ಲಿ ಇವಾಗ್ಲೂ ತುಂಬಾ ಜನ 5ನೇ ಕ್ಲಾಸ್ ಮೇಲೆ ಓದೋದನ್ನ ನಿಲ್ಲಿಸ್ತಿದ್ದಾರೆ. ಬಡತನ, ಹಸಿವು, ಜವಾಬ್ದಾರಿ, ಹಿಂಗೆ ಇದಕ್ಕೆ ಬೇರೆ ಬೇರೆ ಕಾರಣಗಳು ಇದಾವೆ. ಆದ್ರೆ ಎಜುಕೇಶನ್ ಇಲ್ಲ ಅಂದ್ರೆ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಬದುಕೋದು ತುಂಬಾನೇ ಕಷ್ಟ ಇದೆ. ಎಷ್ಟೇ ಹಾರ್ಡ್ ವರ್ಕ್ ಮಾಡಿ ಫಿಸಿಕಲಿ ಕಷ್ಟಪಟ್ಟರು ಇವ್ರಿಗೆ ಜಾಸ್ತಿ ಸಂಪಾದನೆ ಮಾಡಕ್ ಆಗಲ್ಲ. ಇಂಡಿಯಾದಲ್ಲಿ ಎಜುಕೇಶನ್ ಇಂದಾನೆ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಬದಲಾಗತ್ತೆ ಅಂತ ನಂಬ್ತಾರೆ. ಅದಕ್ಕೆ ಕೂಲಿ ಕೆಲಸ ಮಾಡಾದ್ರೂ ಸರಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸಬೇಕು ಅಂತ ಅನ್ಕೋತಾರೆ. ನೆಕ್ಸ್ಟ್ ಪ್ರಾಬ್ಲಮ್ ರಿಲೇಶನ್ಶಿಪ್ಸ್. ಜಾಸ್ತಿ ಹೊತ್ತು ಕೆಲಸ ಮಾಡಿ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಕ್ ಆಗದೇನೆ ಯೂತ್ಸ್ ಮಾತ್ರ ತುಂಬಾನೇ ಸಫರ್ ಆಗ್ತಿದ್ದಾರೆ. ಡಿವೋರ್ಸ್, ಲವ್ ಫೇಲ್ಯೂರ್, ಬ್ರೇಕಪ್ಸ್ ಗಳು ತುಂಬಾನೇ ಜಾಸ್ತಿ ಆಗ್ತಿದೆ. ಮೆಂಟಲ್ ಹ್ಯಾಪಿನೆಸ್ ಇಲ್ಲದೆ ತುಂಬಾ ಜನ ಡಿಪ್ರೆಷನ್ ಗೆ ಗುರಿ ಆಗ್ತಿದ್ದಾರೆ. ಇವಾಗಂತೂ ಚಿಕ್ಕ ಮಕ್ಕಳ ಕೈಗೇನೆ ಮೊಬೈಲ್ ಬಂದು ನಿಬ್ಬಿ ಲವ್ ಸ್ಟೋರಿಗಳು ಜಾಸ್ತಿ ಆಗ್ತಿದೆ. SLC ಓದೋ ಮಕ್ಕಳುಗಳೇ ಲವ್, ಬ್ರೇಕಪ್ಸ್, ದೇವದಾಸ್ ರೇಂಜ್ ಗೆ ವಾಟ್ಸ್ಆಪ್ ಸ್ಟೇಟಸ್ ಅಂತ ಕರಿಯರ್ ಗಿಂತ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಪ್ರಾಬ್ಲಮ್ ಸೈಬರ್ ಸ್ಕ್ಯಾಮ್ಸ್.
ತುಂಬಾ ಜನ ಯೂತ್ಸ್ ಸರಿಯಾದ ಉದ್ಯೋಗ ಸಿಗದೆ ನಾನಾ ತರದ ಸ್ಕ್ಯಾಮ್ ಮಾಡ್ಕೊಂಡೇ ಬದುಕ್ತಿದ್ದಾರೆ. ಈಸಿ ಮನಿಗೆ ದಾಸರಾಗ್ತಿದ್ದಾರೆ. ಕಳ್ಳತನ ದರೋಡೆಗಳು ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ. ಅದರಲ್ಲೂ ಸೈಬರ್ ಸ್ಕ್ಯಾಮ್ಸ್ ಅಂತೂ ಇನ್ನೂ ಜಾಸ್ತಿ ಆಗ್ತಿದಾವೆ. ಈ ಸ್ಕ್ಯಾಮ್ಸ್ ಮಾಡೋರಲ್ಲಿ ಜಾಸ್ತಿ ಜನ ಯೂತ್ಸೇ ಇರೋದು. ಇದರಲ್ಲಿ ಓದ್ಕೊಂಡವರು ಇರ್ತಾರೆ, ಓದ್ದೇ ಇರೋರು ಇರ್ತಾರೆ. ಅವರವರ ಸ್ಕಿಲ್ಸ್ ಟ್ಯಾಲೆಂಟ್ ಮೇಲೆ ಅವರವ್ರು ಮಾಡೋ ಸ್ಕ್ಯಾಮ್ಸ್ ಗಳು ಇರ್ತವೆ. ಡ್ರಗ್ಸ್ ಮಾಫಿಯಾ, ಲೋನ್ ಆಪ್, ಪೈರಸಿ, ಮೂವಿ ಪ್ರಿಂಟಿಂಗ್, ಇಂಡಿಯಾದಲ್ಲೇ ಕೂತು ಬೇರೆ ದೇಶದವ್ರನ್ನ ಮೋಸ ಮಾಡೋ ರೇಂಜ್ ಇವರು ಬೆಳೆದ್ಬಿಟ್ಟಿದ್ದಾರೆ.